ನಾನು ಅವತ್ತು ಪ್ರಧಾನಮಂತ್ರಿಗಳು ಹೇಳಿದಂಥ ಮಾತನ್ನು ಕೇಳ್ಕೊಂಡು ನಾನು ತೀರ್ಮಾನ ಮಾಡಿದರೆ ನಾನು ಕಳೆದ 5 ವರ್ಷ ನಾನೇ ಮುಖ್ಯಮಂತ್ರಿ ಇರುವೆ. कर्नाटक असेंबली में जेडीएस लीडर एचडी कुमारस्वामी ने इंकशाफ किया है कि उन्होंने 2018 में वज़ीर आज़म नरेंद्र मोदी की बात न मानकर गलती की थी। कुमारस्वामी का दावा है कि उन्होंने 2018 में पीएम मोदी के साथ बातचीत की थी, जहां पीएम ने उन्हें अपने साथ हाथ मिलाने की दावत दी थी। अगर उन्होंने पीएम मोदी की बात सुन ली होती तो उनकी हुकूमत अगले 4 साल तक बरकरार रहती। ताहम कुमारस्वामी ने कांग्रेस के साथ वफादार रहने का इंतखाब किया और इस पेशकश को ठुकरा दिया। कुमारस्वामी कांग्रेस पर तनकीद करते हुए कहते हैं कि उनकी वफादारी के बावजूद उन्हें बीजेपी की बी टीम कहा जाता है। पदे 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 अध्यक्षರೇ ಪದೇ 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 ಮಂತ್ರಿಗಳೇ ಹೌದು ಇಲ್ಲ ನನಗೆ ತಪ್ಪು ತಿಳ್ಕೋಬೇಡಿ ಹೇಳ್ತೀನಿ ಕೇಳಿ. ನಾನು ನಿಮ್ಮ ಜೊತೆ ಸರ್ಕಾರ ಮಾಡ್ತಿದ್ದಾಗಲೇ ಚುನಾವಣೆಗಿಂತ 15 ದಿವಸದ ಮುಂಚೆ ಈ ದೇಶದ ಪ್ರಧಾನಮಂತ್ರಿಗಳು ಕರೆದು 1.5 ಗಂಟೆ ಚರ್ಚೆ ಮಾಡಿದ್ದು ಸತ್ಯ ಇದೆ. ಮುಂದಿನ 4 ವರ್ಷ ನಿನಗೆ ಸಮಸ್ಯೆ ಇಲ್ಲದಾಗೆ ಇವತ್ತೇನು ನೀನು ಅನುಭವಿಸ್ತಾ ಇದೆಯಾ ಬಂದುಬಿಡು, ನೀನು ಕ್ಲಿಯರ್ ನಿನಗೆ ಸರ್ಕಾರಕ್ಕೆ ಬೆಂಬಲ ಕೊಡ್ತೀನಿ ಅಂತ ಕರೆದಂಥ ಆಹ್ವಾನ ಕೊಟ್ಟಂಥದ್ದು ಇದೆ. ಅದೆಲ್ಲ ತಿರಸ್ಕಾರ ಮಾಡಿ ನಿಮ್ಮ ಜೊತೆ ಸರ್ಕಾರ ಮಾಡಿದ್ದೀನಿ ಅಂತೇಳಿ ನಾನು ಕಪ್ಪು ಚುಕ್ಕೆ ನನ್ನ ಮೇಲೆ ಬರಬಾರ್ದು ಅಂತೇಳಿ ಅವತ್ತು ಮುಂದುವರೆದೆ ಅಷ್ಟೇ. ನಾನು ಅವತ್ತು ಪ್ರಧಾನಮಂತ್ರಿಗಳು ಹೇಳಿದಂಥ ಮಾತನ್ನು ಕೇಳ್ಕೊಂಡು ನಾನು ತೀರ್ಮಾನ ಮಾಡಿದರೆ ನಾನು ಕಳೆದ 5 ವರ್ಷ ನಾನೇ ಮುಖ್ಯಮಂತ್ರಿ ಇರುವೆ. ಆದರೆ ನಾನು ಅವತ್ತು ನಾನು ಆ ಸಂದರ್ಭದಲ್ಲಿ ಅಧ್ಯಕ್ಷರೇ ಆ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತಕ್ಕಂಥದ್ದು, ನೀವು ಪದೇ ಪದೇ ಬಿ ಜೆ ಪಿ ಬಿ ಟೀಮು ಅಂತ ಏನು ಹೇಳ್ತಾ ಇದ್ದೀರಿ, ನೀವೇ ನಮ್ಮನ್ನು ತಳ್ತಾ ಇದ್ದೀರಿ. ಬಿ ಜೆ ಪಿ ಜೊತೆಗೆ ನೀವೇ ತಳ್ತಾ ಇದ್ದೀರಿ ಬಿ ಟೀಮ್ ಅಂತ ಹೇಳಿ. ರಾಜಕಾರಣದಲ್ಲಿ ನಮ್ಮದು ಸರ್ವೈವಲ್ ಬೇಕಲ್ಲ, ನಮಗೂ ಸರ್ವೈವಲ್ ಅನ್ನೋದು ಬೇಕಲ್ಲ. ನಾವು ಮಾಡೋದಾದ್ರೆ ನೇರವಾಗಿ ಮಾಡ್ತೀವಿ.